ಜೀವನ ಸತ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಈ ವಿಡಿಯೋದಲ್ಲಿ 2026ರ ಗಣೇಶ ಚತುರ್ಥಿಯ ಪ್ರಯುಕ್ತ ಗಣೇಶನ ಪೂಜೆ, ಗಣೇಶನ ಪ್ರತಿಷ್ಠಾಪನೆಗೆ ಸಂಬಂಧಿಸಿದ ಪ್ರಮುಖ ಸಮಯಗಳು ಮತ್ತು ಪಂಚಾಂಗದ ಮಾಹಿತಿಯನ್ನು ಸರಳ ಕನ್ನಡದಲ್ಲಿ ತಿಳಿಸಲಾಗಿದೆ. ಪ್ರಿಯ ವೀಕ್ಷಕರೇ, ಈ ವರ್ಷ ಗಣೇಶ ಚತುರ್ಥಿಯು 14 ಸೆಪ್ಟೆಂಬರ್ 2026 ಸೋಮವಾರದಂದು ಬಂದಿರುತ್ತದೆ. ಗಣೇಶ ಪೂಜೆಯ ಪ್ರಮುಖ ಸಮಯವನ್ನು ಈ ವರ್ಷದ ನೋಡುವುದಾದರೆ ಬೆಳಗ್ಗೆ 11 ಗಂಟೆ 7 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 34 ನಿಮಿಷದವರೆಗೆ ಶುಭ ಅಮೃತ ಮುಹೂರ್ತ ಇರುತ್ತದೆ. ಈ ವಿಡಿಯೋದಲ್ಲಿ ಪ್ರಮುಖ ವಿಷಯಗಳೆಂದರೆ ಗಣೇಶ ಚತುರ್ಥಿಯ ಮಹತ್ವ, ಗಣೇಶ ಪೂಜಾ ಮುಹೂರ್ತ, ಗಣೇಶ ಪ್ರತಿಷ್ಠಾಪನೆ ಸಮಯ, ರಾಹುಕಾಲ, ಗುಳಿಕ ಕಾಲ ಹಾಗೂ ಯಮಗಂಡ ಕಾಲಗಳು, ಪೂಜೆಗೆ ಬೇಕಾಗುವ ಸಾಮಗ್ರಿಗಳು, ಮೋದಕ, ದೂರ್ವೆ ಮತ್ತು ಹೂವುಗಳ ಮಹತ್ವ, ಗಣೇಶ ಮಂತ್ರ, ಸರಳ ಪೂಜಾ ವಿಧಾನ, ಮನೆಯಲ್ಲಿ ಗಣೇಶ ಪೂಜೆ ಮಾಡುವ ವಿಧಾನ, ಗಣೇಶ ಚತುರ್ಥಿಯಂದು ಮಾಡಬಹುದಾದ ಶುಭ ಕಾರ್ಯಗಳನ್ನು ತಿಳಿಸಲಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಪ್ರಿಯ ಸ್ನೇಹಿತರೆ, ಭಾದ್ರಪದ ಶುಕ್ಲದ ಚೌತಿಯಂದು ಶ್ರೀ ಗಣೇಶನ ಜನ್ಮೋತ್ಸವವನ್ನು ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ. ವಿಘ್ನಗಳನ್ನು ನಿವಾರಿಸುವ ದೇವರು, ಬುದ್ಧಿ ಮತ್ತು ಯಶಸ್ಸಿನ ಅಧಿಪತಿ ಎಂದು ಶ್ರೀ ಗಣೇಶನನ್ನು ಪೂಜಿಸಲಾಗುತ್ತದೆ. 2026 ದಿನಾಂಕ 14 ಸೆಪ್ಟೆಂಬರ್ 2026 ಸೋಮವಾರ ಗಣೇಶ ಚತುರ್ಥಿ ಬಂದಿರುತ್ತದೆ. ಬೆಳಗ್ಗೆ 11 ಗಂಟೆ 7 ನಿಮಿಷದಿಂದ ಮಧ್ಯಾಹ್ನ 1:34 ಅಮೃತ ಶುಭ ಮುಹೂರ್ತ ಇರುತ್ತದೆ. ಈ ಸಮಯದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮತ್ತು ಪೂಜೆ ಮಾಡುವುದನ್ನು ಅನೇಕ ಪಂಚಾಂಗಗಳು ಶುಭವೆಂದು ಪರಿಗಣಿಸುತ್ತವೆ. ಇನ್ನು ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನು ನೋಡುವುದಾದರೆ ರಾಹುಕಾಲ ಬೆಳಗ್ಗೆ 7:30ರಿಂದ 9 ಗಂಟೆಯವರೆಗೆ ಇರುತ್ತದೆ. ಇನ್ನು ಯಮಗಂಡ ಕಾಲ ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ ಇರುತ್ತದೆ. ಗುಳಿಕ ಕಾಲ ಮಧ್ಯಾಹ್ನ 1:30ರಿಂದ 3 ಗಂಟೆವರೆಗೆ ಇರುತ್ತದೆ. ಪ್ರಿಯ ಸ್ನೇಹಿತರೆ, ಭಕ್ತರೇ, ಸಾಧ್ಯವಾದರೆ ಮುಖ್ಯ ಪೂಜೆಯನ್ನು ಶುಭ ಮುಹೂರ್ತದಲ್ಲಿ ಮಾಡಲು ಪ್ರಯತ್ನಿಸಿ. ಪೂಜೆಗೆ ಬೇಕಾಗುವ ಸಾಮಗ್ರಿಗಳನ್ನು ನೋಡುವುದಾದರೆ ಶ್ರೀ ಗಣೇಶನ ಮೂರ್ತಿ, ಅರಿಶಿಣ ಕುಂಕುಮ, ಅಕ್ಷತೆ, ಹೂವುಗಳು, ದೂರ್ವೆ ಅಥವಾ ಗರಿಕೆ ಪತ್ರಿ, ಎಲೆಗಳು, ತೆಂಗಿನಕಾಯಿ, ಬಾಳೆಹಣ್ಣು ಮತ್ತು ಇತರ ಹಣ್ಣುಗಳು, ಹೂವಿನ ಮಾಲೆ, ಮೋದಕ, ನೈವೇದ್ಯ ಅಥವಾ ಕಡುಬು, ದೀಪ, ಧೂಪ, ಕರ್ಪೂರ ಮತ್ತು ಪಂಚಾಮೃತ. ಸರಳ ಪೂಜಾ ವಿಧಾನ: ಮೊದಲು ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ. ಗಣಪತಿಯನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪ್ರತಿಷ್ಠಾಪನೆ ಮಾಡಿ. ದೀಪ ಹಚ್ಚಿ ಅರಿಶಿಣ ಕುಂಕುಮ ಅಕ್ಷತೆ ಅರ್ಪಿಸಿ. ದೂರ್ವೆ ಅಥವಾ ಗರಿಕೆ ಪತ್ರೆ, ಹೂವು ಮಾಲೆ ಮತ್ತು ಮೋದಕವನ್ನು ಸಮರ್ಪಿಸಿ. ವಿಭೂತಿ, ಗಂಧ, ಕುಂಕುಮ, ಅಕ್ಷತೆ, ಬಿಲ್ವಪತ್ರೆ, ಗರಿಕೆ ಪತ್ರೆ ಎಲ್ಲವನ್ನು ಏರಿಸಿ ನಂತರ ಅಕ್ಷತೆಯನ್ನು ಹಾಕಿ ಧೂಪವನ್ನು ಬೆಳಗಿ ತುಪ್ಪದ ದೀಪ ಅಥವಾ ಕರ್ಪೂರವನ್ನು ಬೆಳಗಿ ನಂತರ ನೈವೇದ್ಯ ಮಾಡಿ. ಮೋದಕವನ್ನು ನೈವೇದ್ಯ ಮಾಡಿದ ನಂತರ ಅಡಿಕೆ ಮತ್ತು ಎಲೆಯನ್ನು ಸಮರ್ಪಿಸಿ. ನಂತರ ವಿಘ್ನೇಶ್ವರನ ಮುಂದೆ ಒಂದಿಷ್ಟು ದಕ್ಷಿಣೆ ಅಥವಾ ದುಡ್ಡನ್ನು ಇಡಿ. ನಂತರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಆರತಿ ಮಾಡಿ ಕುಟುಂಬದವರೊಂದಿಗೆ ಪ್ರಸಾದವನ್ನು ಸ್ವೀಕರಿಸಿ. ಜಪಿಸಬಹುದಾದ ಮಂತ್ರ ಎಂದರೆ ಓಂ ಗಂ ಗಣಪತಯೇ ನಮೋ ನಮಃ. ಈ ಮಂತ್ರವನ್ನು 21 ಸಾರಿ ಅಥವಾ ನಿಮಗೆ ಶುಭ ವೇಳೆ ಇದ್ದರೆ ಅಥವಾ ಬಿಡುವಿನ ವೇಳೆ ಇದ್ದರೆ 108 ಬಾರಿ ಭಕ್ತಿಯಿಂದ ಜಪಿಸಬಹುದು. ಈ ದಿನ ಮಾಡಬಹುದಾದ ಶುಭ ಕಾರ್ಯಗಳನ್ನು ನೋಡುವುದಾದರೆ ಹೊಸ ಕೆಲಸಗಳನ್ನು ಆರಂಭಿಸಬಹುದು, ವಿದ್ಯಾಭ್ಯಾಸ ಆರಂಭ ಮಾಡಬಹುದು,
ವ್ಯಾಪಾರಕ್ಕೆ ಶುಭ ಪ್ರಾರ್ಥನೆಯನ್ನು ಅಥವಾ ಸಂಕಲ್ಪವನ್ನು ಮಾಡಿಕೊಳ್ಳಬಹುದು. ವಾಹನ ಪೂಜೆ, ಮನೆ ಮತ್ತು ಅಂಗಡಿ ಪೂಜೆಯನ್ನು ಮಾಡಬಹುದಾಗಿದೆ. ಅದರ ಜೊತೆಗೆ ದಾನ ಧರ್ಮವನ್ನು ಮಾಡಬಹುದು. ಈ ದಿನ ತಪ್ಪಿಸಬಹುದಾದ ವಿಷಯಗಳೆಂದರೆ ಅನಗತ್ಯ ಜಗಳ, ಕೋಪ, ಸುಳ್ಳು ಮಾತುಗಳು, ದೇವರ ಪೂಜೆಯಲ್ಲಿ ನಿರ್ಲಕ್ಷ್ಯ, ಇವುಗಳನ್ನು ತಪ್ಪಿಸಬೇಕಾಗುತ್ತದೆ. ಈ ದಿನದ ಸಂದೇಶ ಏನೆಂದರೆ, ಶ್ರೀ ಗಣೇಶನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಜ್ಞಾನ, ಧೈರ್ಯ, ಯಶಸ್ಸು ಮತ್ತು ಸುಖ ಸಮೃದ್ಧಿ ನೆಲೆಸಲಿ ಎಂಬುದು ನಮ್ಮ ಹಾರೈಕೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಪ್ರಿಯ ಸ್ನೇಹಿತರೆ ಮತ್ತು ಭಕ್ತರೇ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಜೀವನ ಸತ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ ಊರು ಯಾವುದು? ನಿಮ್ಮ ಮನೆಯಲ್ಲಿ ಗಣೇಶ ಚತುರ್ಥಿಯನ್ನು ಹೇಗೆ ಆಚರಿಸುತ್ತೀರಿ ಎಂಬುದನ್ನು ಕಮೆಂಟಿನಲ್ಲಿ ತಪ್ಪದೇ ತಿಳಿಸಿ. ಶ್ರೀ ಗಣೇಶನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಗಣಪತಿ ಬಪ್ಪ ಮೋರೆಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಪ್ರಿಯ ಸ್ನೇಹಿತರೆ, ಸಮಸ್ತ ಸದ್ಭಕ್ತರೇ.